ಮುಂಜಾನೆ ಕಳ್ತನ ಆಗ್ತೈತಿ, ಕಳ್ತನ ಆದವ್ರು ಓಡಿ ಹೋದ್ರ ಇದು ಆಗಂಗಿಲ್ಲ. ನಿನ್ನೆದ ಅವ್ರೆಲ್ಲಾರು ಈಗ ನೆಸಾದವ್ರು ಸಹಿತ ಹೇಳಕತ್ತಿದ್ರು, ನಿನ್ನೆ ಏನ್ ಇನ್ಸಿಡೆಂಟ್ ಆತು, ನಿಮ್ ಪೊಲೀಸರು ಸಿಟಿ ಹಾಕೋದು ಬರ್ಲಿಲ್ಲ ಅಂದ್ರೆ ಅವ್ರು ಸಿಕ್ತಿದ್ರು ಅಂತ, ಇವ್ರ ಅಲರ್ಟ್ ಮಾಡಿದ್ರೇನೋ ಅಂತ ಮಂದಿ ಮಾತಾಡಕತ್ತಿದ್ರು. ಅಲ್ಲ ಕಲ್ಪನೆ ನನಗ ನಿಮಗ ಗೊತ್ತ, ಬಟ್ ಜನ ಏನ್ ಅನ್ಕೋತಾರ, ಅದಕ್ಕೆ ಇಂಡೈರೆಕ್ಟ್ ನಮಗೂ ಅದು ಎಫೆಕ್ಟ್ ಆಗ್ತೈತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕಿ ಸ್ವಲ್ಪ ಅಲರ್ಟ್ ಮಾಡೋದು ಓಡಿ ಹೋಗ್ತಾರ ಉದ್ದೇಶದಿಂದ ಮಾಡ್ತಾರೆ, ಹಿಡ್ಕೋಬೇಕನ್ನೋ ಉದ್ದೇಶದಿಂದ ಮಾಡ್ತಾರೆ. ಜನ ಬರ್ಲಿ ಜನ ಏನ್ ಮಾಡಿದ್ರೆ ಹೊರಗೆ ಯಾರು ಬರ್ಲಿಲ್ಲ ಮೇಡಮ್, ಇವ್ರಿಬ್ರ ಇದ್ರು ಇವರಿಗೆ ಸ್ವಲ್ಪ ಇದು ಮಾಡಿ ಮೈ ಮೇಲೆ ನೋಡ್ರಿ ಅದ್ ಏನ್ ಮಾಡ್ತೀರ ನಂಗೆ ಗೊತ್ತಿಲ್ಲ. ನಿಮ್ದು ಪೊಲೀಸ್ ಸಂಖ್ಯೆ ಹೆಚ್ಚು ಮಾಡ್ತಿರೋ, ಯಾವ ತರ ನೀವು ಅದು ಇದು ಮಾಡ್ತಿರೋ ಅದು ನಮಗ್ ಗೊತ್ತಿಲ್ಲ. ಬಟ್ ಇದು ಏನ್ ಆಗಾಕತ್ತೈತಿ, ಇದು ಕಡಿಮೆ ಆಗ್ಬೇಕ. ಇದು ಹಿಂಗ ಹೆಚ್ಚು ಮೊನ್ನೆ ಅದು ಸುನಿಲ್ ಮನೆಗೆ ಹೋಗಿ ಬಂದೇನೆ, ನಿನ್ನೆ ಇದು ಇನ್ಸಿಡೆಂಟ್ ಆಯ್ತು, ಬೆಳಿಗ್ಗೆ ಒಂದು ಮನೆ ಹೊಡಿತು. ಹಂಗಂದ್ರೆ ನಾವ್ ಏನ್ ಮಾಡಾಕತ್ತೀವಿ, ಎಲ್ಲಾರು ಇದ್ದೇನು ಉಪಯೋಗ ಐತಿಲ್ಲ, ಮಾಡಬೇಕು. ಏನ್ ಮತ್ತೆ ಇರೋದೇ ಅದಕ್ಕೆ ಸರ್ಕಾರ, ನಾವ ನೀವ ಎಲ್ಲರೂ ಅವ್ರು ಅದು ಕ್ವಶನ್ ಕೇಳಿದಕ್ಕೂ ನಿಮ್ದು ಇದು ನೋಡಿದ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಂಗೆ ಸಮಾಧಾನ ಆಗ್ಲಿಲ್ಲ. ಗಾಂಜಾ ನಡೆದೈತಿ, ಅದು ಇದು ನಡೆದೈತಿ ಅಂದ ಕೇಳವ್ರನ್ನ ಕ್ವಶನ್ ಕೇಳವ್ರನ್ನ ಯಾರು ಕೇಳಿದ್ರು ನಾವು ಗಾಂಜಾ ಯಾರು ಹೇಳಿದ್ರು ಬಿಡಂಗಿಲ್ಲ. ಗಾಂಜಾ ಕೇಸ್ ಮಾಡ್ತೀವಿ, ಮಟ್ಕದ ಯಾರು ಹೇಳಿದ್ರು ಬಿಡಂಗಿಲ್ಲ. ನಾವು ನೀವು ಎಲ್ಲಿದ್ರು ನನ್ನ ಗಮನ ನಾವು ಮಾಹಿತಿ ಮಾಡತ್ತೀವಿ. ಡೈಲಿ 1-2 ಕೇಸ್ ಡೈಲಿ 1-2 ಕೇಸ್ ಮಾಡ್ತೀವಿ. ಎಷ್ಟು ಮಾಡಿದೀವಿ ನಮ್ಮ ಕೇಸ್ ಮಾಡ್ಬೇಕು. ಬಟ್ ಅದನ್ನು ಅವ್ರಿಗೆ ನಮ್ಮ ಫಂಡ್ ಇರೋದಿಲ್ಲ. ಈಗ ಎಸ್ಪೆಷಲ್ ಪ್ರತಿಯೊಂದು ಪೊಲ್ಯೂಷನ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಒಂದು 15-20 ಕ್ಯಾಮ್ರಾ ಕೊಟ್ಟಿದ್ದಾರೆ. ನಾವು ಜನರಿಗೆ ಸ್ವಲ್ಪ ಅವೇರ್ನೆಸ್ ಬೇರೆ ಕಡೆ ಏನ್ ಹಾಕ್ಯಾರಲ್ಲ, ಈಗ ಅತನಿಗೂ ಸರ್ ಹಾಕೊಟ್ಟಿದ್ರು. ಅದು ಮೇಂಟೆನೆನ್ಸ್ ಮೇಡಮ್ ಅವಾಗ ಏನು ಸ್ಟಾರ್ಟಿಂಗ್ ಹಾಕೊಟ್ಟಿದ್ರು ಮೇಡಮ್, ಅವೇ ಇದನ್ನ ಕೇಬಲ್ ಅದಾವ ಎಲ್ಲ ಅವಾಗ ಚೆನ್ನಾಗಿದಾವ ಮೇಡಮ್. ಇಲ್ಲಿ ಕೇಬಲ್ ಸರಿ ಇಲ್ಲ ಅನ್ನೋದು ಅದು ಪ್ರಾಬ್ಲಮ್ ಐತಿ. ಕ್ಯಾಮ್ರಾ ಒಳ್ಳೆ ಕ್ವಾಲಿಟಿ ಇದಾವ ಮ್ಯಾಮ್, ಕೇಬಲ್ ಎಲ್ಲ ಕಡೆ ಸ್ವಲ್ಪ ಕಟ್ आगी ಪ್ರಾಬ್लम. काय केलं म्हणजे जिथं केबल कट झाली तर इमिडिएटली पोलीस डिपार्टमेंटचे ट्रॅक्टर किंवा ट्रकनं जी केबल कट झाली त्याला लगेच पकडून ऑन द स्पॉट त्याकडनं ती केबल बसून घेतात. तिला लोकल केबलवाल्यांना कॉन्टॅक्ट करून तसं आपल्या इथं पण व्हायला पाहिजे. ಏನು ಗೊತ್ತಿರಂಗಿಲ್ಲ, ಆರಾಮ್ ಬೈಕ್ ಮೇಲೆ ಕೂತು ಮೊಬೈಲ್ ನೋಡ್ತಿರ್ತಾರ. ಅವ್ನ ಫೋಟೋ ಮಾಡ್ಕೋಬೇಕು ಈಗ ನಾವು ಪ್ರೂಫಿಗೆ. ಈ ತರ ಅಸ್ತವ್ಯಸ್ತ ಆಗೈತಿ ಮನೆ, ಈ ತರ ಯಾವತ್ತೂ ನೋಡಿಲ್ಲ 12 ವರ್ಷದಾಗ.